ಈ ಮೊಮೋಸ್ಗೆ ಲೇಜಿ ಮೊಮೋಸ್ ಅಂತ ಯಾರು ಹೆಸರಿಟ್ಟಿದಾರೋ ಗೊತ್ತಿಲ್ಲ, ಆದರೆ ಕರೆಕ್ಟ್ ಆಗಿರುವಂತಹ ಹೆಸರಿದು. ಯಾಕಂದರೆ ಈ ಮೊಮೋಸ್ ಮಾಡಬೇಕಾದ್ರೆ ನಾವು ಹಿಟ್ಟನ್ನು ಕಲಸೋದು, ನಾದೋದು ಅಥವಾ ಫೋಲ್ಡ್ ಮಾಡ್ಕೊಳ್ಳೋದು ಬೇಡ, ಹಾಗೆ ಸ್ಟೀಮ್ ಮಾಡ್ಕೊಳ್ಳೋದು ಬೇಡ. ತುಂಬ ಸುಲಭವಾಗಿ ಈ ರೀತಿ ಮೊಮೋಸ್ನ ಮಾಡ್ಕೋಬಹುದು. ಹಾಗೆ ಟೇಸ್ಟಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಆಗೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತ ಈ ರೀತಿ ಒಂದ್ಸಾರಿ ಮೊಮೋಸ್ನ ಮಾಡಿ ನೋಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ರೆಸಿಪಿ ಫೇಲ್ ಆಗೋದಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ನಾನು ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಮೋಮೋಸ್ ಫಿಲ್ಲಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಹಾಗೆ ಕ್ಯಾಬೇಜ್ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಇಲ್ಲಿ 3 ಕಪ್ ಆಗುವಷ್ಟು ಕ್ಯಾಬೇಜ್ ಇದೆ, ಹಾಗೆ 2 ಕಪ್ ಆಗುವಷ್ಟು ಈರುಳ್ಳಿ ಇದೆ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 15 ನಿಮಿಷ ಬಿಡಬೇಕು. 15 ನಿಮಿಷದ ನಂತರ ತೆಗಿತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ. ಇದನ್ನೆಲ್ಲ ಹಿಂಡಿ ತೆಗಿಬೇಕು, ಅಥವಾ ಒಂದು ಬಟ್ಟೆಯಲ್ಲಿ ಹಾಕೊಂಡು ಹಿಂಡ್ಕೋಬಹುದು. ಈ ರೀತಿ ನಾವು ಮಾಡಿಕೊಂಡ್ರೆ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳುವಾಗ ತುಂಬ ಕಡಿಮೆ ಟೈಮಲ್ಲಿ ನಾವು ಫಿಲ್ಲಿಂಗ್ ರೆಡಿ ಮಾಡ್ಕೋಬಹುದು. ನೋಡಿ ಎಷ್ಟೊಂದು ನೀರು ಬಿಟ್ಟಿದೆ ಅಂತ ಹೇಳಿ. ಇವಾಗ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಒಂದು ಕಡಾಯಿಗೆ 3 ಟೇಬಲ್ ಸ್ಪೂನ್ ಅಡಿಗೆ ಎಣ್ಣೆ ಹಾಕೊಂಡಿದ್ದೀನಿ. ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನಕಾಯಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇದನ್ನು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಈರುಳ್ಳಿ ಹಾಗೆ ಕ್ಯಾಬೇಜ್ ಮಿಕ್ಸನ್ನ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ತುರಿದಿರುವಂತಹ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮ್ ಹಾಗೆ ಸ್ಪ್ರಿಂಗ್ ಆನಿಯನ್ ಸೇರಿಸ್ಕೊಂಡಿದ್ದೀನಿ. 1 ಚಿಟಿಕೆ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾವು ಈರುಳ್ಳಿ ಕ್ಯಾಬೇಜಲ್ಲಿರುವಂತಹ ನೀರನ್ನು ತೆಗೆದಿರೋದ್ರಿಂದ ಇದನ್ನು ತುಂಬ ಬೇಗ ಫ್ರೈ ಮಾಡ್ಕೋಬೋದು. ನೋಡಿ ಹೈ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಪನ್ನೀರ್ ಸೇರಿಸ್ಕೊಳ್ತಾ ಇದ್ದೀನಿ. ಪನ್ನೀರ್ ಹಾಕೊಂಡಿಲ್ಲ ಅಂತ ಹೇಳಿದ್ರೆ ಇದನ್ನು ನಮಗೆ ಉಂಡೆ ಕಟ್ಕೊಳ್ಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಫಿಲ್ಲಿಂಗ್ ಚೆನ್ನಾಗಿ ಬರಬೇಕು ಅಂದರೆ ನಾವು ಪನ್ನೀರ್ ಸೇರಿಸ್ಕೋಬೇಕು. ಇದರಲ್ಲಿರುವಂತಹ ನೀರಿನಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು, ಹಾಗೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು. ಹಾಗಾಗಿ ನಾನು ಮೀಡಿಯಂ ಹೀಟಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್, ಹಾಗೆ 2 ಟೇಬಲ್ ಸ್ಪೂನ್ ಸೋಯಾ ಸಾಸ್, 2 ಟೇಬಲ್ ಸ್ಪೂನ್ ಟೊಮೆಟೊ ಕೆಚಪ್, ಹಾಗೆ 1 ಸ್ಪೂನ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ. ಖಾರ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಮತ್ತೆ ಇದನ್ನು ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಯಾವುದೇ ರೀತಿ ನೀರಿನಂಶ ಇರಬಾರ್ದು, ಸ್ವಲ್ಪ ಡ್ರೈ ಆಗಬೇಕು. ಅಲ್ಲಿ ತನಕ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನಿಲ್ಲಿ ವಿನೆಗರ್ ಬದಲಿಗೆ ಸ್ವಲ್ಪ ನಿಂಬೆ ರಸನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫಿಲ್ಲಿಂಗ್ ರೆಡಿಯಾಗಿದೆ. ಇದರಲ್ಲಿ ಯಾವುದೇ ರೀತಿಯ ನೀರಿನಂಶ ಇಲ್ಲ. ನಮಗೆ ಉಂಡೆ ಕಟ್ಟುವ ಹದದಲ್ಲಿ ಬರಬೇಕು. ಹಾಗಾಗಿ ಇದನ್ನು ಈ ರೀತಿ ಡ್ರೈ ಮಾಡ್ಕೋಬೇಕು. ಇವಾಗ ಫಿಲ್ಲಿಂಗ್ ಎಲ್ಲ ಕಂಪ್ಲೀಟಾಗಿ ತಣ್ಣಗಾದ ನಂತರ ನಾನು ಈ ರೀತಿ ಉಂಡೆಗಳನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ಹಾಕಿಲ್ಲ ಅಂದರೆ ನಮಗೆ ಈ ರೀತಿ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಇದೇ ರೀತಿ ಎಲ್ಲ ಉಂಡೆಗಳನ್ನು ಸಹ ನಾನು ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಹಿಟ್ಟನ್ನು ಕಲಸದೇನೆ ಇದನ್ನ ಯಾವ ರೀತಿ ಮೋಮೋಸ್ ಆಗಿ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಡ್ರೈ ಹಿಟ್ಟು, ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಈ ಗೋಧಿ ಹಿಟ್ಟಲ್ಲಿ ಉಂಡೆನ ಈ ರೀತಿ ಹೊರಳಾಡಿಸ್ಬಿಟ್ಟು ಇದನ್ನ ನೀರಿಗೆ ಹಾಕೋಬೇಕು. ಡೈರೆಕ್ಟಾಗಿ ನೀರಿಗೆ ಹಾಕಬೇಡಿ. ಈ ರೀತಿ ಸೀವ್ ಮೇಲೆ ಇಟ್ಕೊಂಡು ನೀರಲ್ಲಿ ಅದ್ದಿ ತೆಗೀರಿ. ಮತ್ತೆ ಇದನ್ನ ಗೋಧಿ ಹಿಟ್ಟಲ್ಲಿ ಅದ್ಕೋಬೇಕು. ಈ ರೀತಿ ಚೆನ್ನಾಗಿ ಕೋಟಿಂಗ್ ಆಗೋ ಥರ ಮಾಡಿಕೊಂಡು ಮತ್ತೆ ನೀರಿಗೆ ಹಾಕೋಬೇಕು. ಇದೇ ರೀತಿ ನಾವು 3ರಿಂದ 4 ಸಾರಿ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಈ ರೀತಿ ಒಂದೊಂದನ್ನೇ ಮಾಡ್ತಾ ಇದ್ದೀನಿ. 2-3 ಒಟ್ಟಿಗೆ ಈ ರೀತಿ ಮಾಡ್ಕೋಬಹುದು. ಮಿನಿಮಮ್ ಅಂದ್ರೂ 3ರಿಂದ 4 ಸಾರಿ ಈ ರೀತಿ ಕೋಟಿಂಗ್ ಮಾಡ್ಕೊಳ್ಳೇಬೇಕು. ಈ ರೀತಿ ಮಾಡಿಕೊಂಡ್ರೆ ನಾವು ಮೋಮೋಸ್ಗೆ ಹಿಟ್ಟನ್ನು ಯಾವ ರೀತಿ ಕಲಸಿ ಮಾಡ್ತೀವಲ್ವಾ ಅದೇ ರೀತಿ ಬರುತ್ತೆ. ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಈ ನೀರಿಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅಡಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇರುವಾಗ ಈ ಉಂಡೆಗಳನ್ನು ಇದರಲ್ಲಿ ಹಾಕೋಬೇಕು. ಈ ರೀತಿ ಹಾಕಿ 5 ನಿಮಿಷ ಇದನ್ನು ಹೈ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ರೆಗ್ಯುಲರ್ ಆಗಿ ಮಾಡೋ ಮೋಮೋಸ್ಗಿಂತ ಅರ್ಧದಷ್ಟು ಕೆಲಸ ಕಡಿಮೆ ಆಗುತ್ತೆ ಈ ರೀತಿ ಮೋಮೋಸ್ ಮಾಡ್ಕೊಳ್ಳೋದ್ರಿಂದ. ಸ್ವಲ್ಪ ಕೇರ್ಫುಲ್ ಆಗಿ ಇದನ್ನ ಮಾಡ್ಕೋಬೇಕಷ್ಟೇ. 2 ಸ್ಟೆಪ್ ಕರೆಕ್ಟಾಗಿ ಮಾಡಿಕೊಂಡ್ರೆ ಈ ಮೋಮೋಸ್ ಮಾಡೋದೇನು ಕಷ್ಟ ಅಲ್ಲ. ಒಂದು, ನಾವು ಫಿಲ್ಲಿಂಗ್ ಮಾಡ್ಕೊಳ್ಳುವಾಗ ಅದರಲ್ಲಿ ಯಾವುದೇ ರೀತಿ ನೀರಿನಂಶ ಇರಬಾರ್ದು. 2, ನಾವು ಹಿಟ್ಟಲ್ಲಿ ಇದನ್ನ ಕೋಟಿಂಗ್ ಮಾಡ್ಕೊಳ್ಳುವಾಗ 3ರಿಂದ 4 ಸಾರಿ ಚೆನ್ನಾಗಿ ಗ್ಯಾಪ್ ಇರದೇ ಇರೋ ಥರ ಕೋಟಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ ನಾನು 2 ಕಡೆ 5-5 ನಿಮಿಷ ಚೆನ್ನಾಗಿ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ.
ಲೇಜಿ ಮೋಮೋಸ್ ರೆಡಿಯಾಗಿದೆ. ಇದ್ರ ಮೇಲ್ಗಡೆ ನಾವು ಖಾರ ಖಾರ ಚಟ್ನಿ ಹಾಕೊಂಡು ತಿನ್ಬಹುದು ಅಥವಾ ಮಯೋನೀಸ್ ಇದ್ರೆ ಅದನ್ನು ಕೂಡ ಹಾಕೊಂಡು ತಿನ್ಬಹುದು. ಬಿಸಿ ಬಿಸಿಯಾಗಿ ಹಾಗೆ ಕೂಡ ತಿನ್ಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಮೋಮೋಸ್ ಮಾಡೋದಂದ್ರೆ ಮೈಯೆಲ್ಲ ಕೆಲಸ ಅನ್ನೋರು ಈ ರೀತಿ ಲೇಜಿ ಮೋಮೋಸ್ನ ಟ್ರೈ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.